ತಂತ್ರಜ್ಞಾನ ಬಳಕೆ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಹೆಚ್ಚಿನ ಆದ್ಯತೆ ಕೊಡಬೇಕು ಅನ್ನುವಂಥದ್ದನ್ನ ನಿರ್ಧರಿಸಲಾಗಿದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಹಾಗೆ ನ್ಯಾನೋ ಯೂರಿಯಾ ಎಲ್ಲ ವಲಯಗಳಿಗೂ ವಿಸ್ತರಣೆ ಆಗಬೇಕು ಅನ್ನುವಂಥದ್ದನ್ನು, ಈಗ ನಿಮ್ಗೆ ಗೊತ್ತಿರೋ ಹಾಗೆ DAP ಸೇರಿದ ಹಾಗೆ ರಸಗೊಬ್ಬರ ಎಲ್ಲ ಬಹಳ ದುಬಾರಿ ಆಗಿ ಹೋಗಿದೆ. ಈಗ ಅದು ಸಬ್ಸಿಡಿ ಸಹಿತವಾದಂಥದ್ದು ಕೂಡ ಬಹಳ ದುಬಾರಿ ಆಗಿ ಹೋಗಿದೆ. ಈ ಕಾರಣಕ್ಕಾಗಿನೇ ಈಗ ನ್ಯಾನೋ ಯೂರಿಯಾವನ್ನ ಕೆಲವು ವರ್ಷಗಳ ಹಿಂದೆ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಒಂದು ರೀತಿ ಲಿಕ್ವಿಡ್ ಫಾರ್ಮ್ ನಲ್ಲಿ ಇರುವಂತಹದ್ದು ಯೂರಿಯಾ ಆಗಿರುತ್ತೆ, ಅದರಿಂದ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಅದನ್ನ ಹೆಚ್ಚೆಚ್ಚು ಪ್ರೊಡಕ್ಷನ್ ಮಾಡುವಂತ ಕಾರ್ಯವೂ ಕೂಡ ಆಗ್ತಾ ಇದೆ. ನ್ಯಾನೋ ಯೂರಿಯಾಗೆ ಸಂಬಂಧಪಟ್ಟ ಹಾಗೆನೂ ಕೂಡ ಅದನ್ನ ಮತ್ತಷ್ಟು ವಿಸ್ತರಿಸುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. ಹಾಲು ಉತ್ಪಾದನಾ ಡೇರಿಗಳ ಸಂಖ್ಯೆಗೆ ಸಂಬಂಧಪಟ್ಟ ಹಾಗೆನೂ ಕೂಡ ಅದನ್ನ ಹೆಚ್ಚಳ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕ್ರಮ ತೆಗೆದುಕೊಳ್ಳಲಾಗಿದೆ. ಇದರಿಂದ ಈಗ ಸ್ಥಳೀಯವಾಗಿ ಹಾಲು ಉತ್ಪಾದಕರು ಯಾರು ಇರ್ತಾರೆ ಅವರಿಗೆಲ್ಲ ಹೆಚ್ಚಿನ ಅನುಕೂಲಗಳಾಗುತ್ತೆ. ಬಹಳ ದೂರದ ತನಕನೂ ಹೋಗಿ ಹಾಲಿನ ಡೇರಿಗೆಲ್ಲ ಹಾಲು ಹಾಕಬೇಕಾಗಿರುತ್ತೆ. ಹಾಗೆ ಕೆಲವರು ಹಾಲು ಉತ್ಪಾದನೆಗೆಲ್ಲ ಹಿಂದೇಟ್ ಹಾಕ್ತಾರೆ. ಬಟ್ ಈಗ ಹೆಚ್ಚಿನ ಕೇಂದ್ರಗಳನ್ನ ಮಾಡಿದ್ರೆ ಅನುಕೂಲ ಆಗ್ಬೋದು ಅಂತ ಕಿಸಾನ್ ಸಂಪದ ಯೋಜನೆಯ ಅಡಿ ಈ ಒಂದು 38 ಲಕ್ಷ ರೈತರಿಗೆ ಇದರಿಂದ ಲಾಭ ಆಗ್ಬಹುದು ಅನ್ನುವಂಥ ವಿಚಾರವಾಗಿ ಕೇಂದ್ರ ಗಮನ ಕೊಡ್ತಾ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಡೈರಿ ಉತ್ಪನ್ನಗಳಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಹಾಲಿನ ಉತ್ಪನ್ನಗಳಿಗೆ ಹೆಚ್ಚಿನ ಉತ್ತೇಜನವನ್ನು ನೀಡುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. ಮತ್ಸ್ಯ ಸಂಪದ, ಏನು ಮೀನುಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಮತ್ಸ್ಯ ಸಂಪದ ಯೋಜನೆಯ ಮುಖೇನವಾಗಿ ಮೀನುಗಾರರಿಗೆ ಉತ್ತೇಜನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. ಸುಮಾರು 55 ಲಕ್ಷಕ್ಕೂ ಹೆಚ್ಚಿನ ಉದ್ಯೋಗವನ್ನ ಈ ಮೀನುಗಾರಿಕಾ ವಲಯದಲ್ಲಿ ಸೃಷ್ಟಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. ಅದು ಮತ್ಸ್ಯ ಸಂಪದ ಯೋಜನೆ ಮೀನುಗಾರಿಕೆಗೆ ಸಂಬಂಧಪಟ್ಟ ಹಾಗೆ. ಇನ್ನು ಈ ಡೈರಿ ಉತ್ಪನ್ನಗಳಿಗೆ ಸಂಬಂಧಪಟ್ಟ ಹಾಗೆ ರಾಷ್ಟ್ರೀಯ ಗೋಕುಲ್ ಮಿಷನ್ ಅಡಿ ಹೆಚ್ಚಿನ ಅನುಕೂಲಗಳನ್ನ ಹಾಲು ಉತ್ಪಾದಕರಿಗೆ ಮಾಡ್ಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ನಿರ್ಧರಿಸಲಾಗಿದೆ. ಬಹಳ ಮಂದಿ ರೈತರು, ಅದರಲ್ಲೂ ಕೂಡ ಮಹಿಳೆಯರಿಗೆ ಒಂದು ಸ್ವಾವಲಂಬನೆಯ ಬದುಕು ಸಾಧಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ ಈ ಹೈನುಗಾರಿಕೆಯ ಕಾರಣದಿಂದಾಗಿ. ಹೀಗಾಗಿ ಹೈನುಗಾರಿಕೆಯನ್ನ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಮಗ್ರ ಕಾರ್ಯಕ್ರಮವನ್ನು ರೂಪಿಸುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. ಇನ್ನು ಕರ್ನಾಟಕದಂತಹ ರಾಜ್ಯದಲ್ಲಿ ಹಲವು ಸಂದರ್ಭದಲ್ಲಿ ಹಾಲಿನ ಉತ್ಪಾದನೆ ಹೆಚ್ಚಿರುತ್ತೆ, ಆದ್ರೆ ಆ ಹಾಲಿನ ಡಿಮಾಂಡ್ಗೂ ಮೀರಿದಂತ ಉತ್ಪಾದನೆ ಆಗಿರೋದನ್ನ ನಾವು ಗಮನಿಸಿದೀವಿ. ಆ ಸಂದರ್ಭದಲ್ಲಿ ಏನು ಈ ಹಾಲಿನ ಪೌಡರ್ನೆಲ್ಲ ಮಾಡ್ಕೊಂಡು ಅದನ್ನ ಸ್ವಲ್ಪ ಟೈಮ್ ಅದನ್ನ ಸ್ಟೋರ್ ಮಾಡಿಡೋಕೆ ಅವಕಾಶ ಇರುತ್ತೆ, ಆಮೇಲೆ ಸ್ಕೂಲ್ಗಳಿಗೆಲ್ಲ ಕೊಡೋದು, ಈ ತರದ್ದನ್ನೆಲ್ಲ ಪ್ರಯತ್ನಗಳು ಆಗ್ತಾ ಇದೆ. ಹಾಗೆ ಅದಕ್ಕೆ ತಕ್ಕ ಹಾಗೆ ಡಿಮಾಂಡ್ ಕೂಡ ಕ್ರಿಯೇಟ್ ಮಾಡುವಂತ ಕೆಲಸ ಆಗಬೇಕು. ಈ ಒಂದು ನಮ್ಮ ದೇಶ ವಿಶ್ವದಲ್ಲೇ ಅತಿ ಹೆಚ್ಚಿನ ಹಾಲು ಉತ್ಪಾದಕ ಇರುವಂತಹ ದೇಶ, ಮೊದಲ ಸ್ಥಾನದಲ್ಲಿ ಇರುವಂತಹ ದೇಶ. ಅದಕ್ಕೆ ತಕ್ಕ ಹಾಗೆ ಆ ಡೈರಿ ಪ್ರಾಡಕ್ಟ್ಸ್ಗೆ ಡಿಮಾಂಡ್ ಅನ್ನ ಕ್ರಿಯೇಟ್ ಮಾಡೋದು, ಉತ್ಪಾದನೆಗೂ ಕೂಡ ಹೆಚ್ಚಿನ ಉತ್ತೇಜನವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. ಇನ್ನು PM ಕಿಸಾನ್ ಯೋಜನೆ ಅಡಿಯಲ್ಲಿ 11,80 ಲಕ್ಷ ರೈತರಿಗೆ ಆರ್ಥಿಕ ನೆರವನ್ನ ಕೊಡುವಂತ ನಿಟ್ಟಿನಲ್ಲಿ ಅದೇನು ನಿರ್ಧರಿಸಲಾಗಿದೆ ಅದು ಯಥಾ ಪ್ರಕಾರವಾಗಿ ಮುಂದುವರ್ಕೊಂಡು ಹೋಗುತ್ತೆ. ಅಂದ್ರೆ ನಿಮ್ಗೆ ಏನು PM ಕಿಸಾನ್ ಸಮ್ಮಾನ್ ಯೋಜನೆ ಅಂತಂದ್ರೆ 3 ತಿಂಗಳಿಗೆ ಒಮ್ಮೆ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಕೊಡುವಂಥದ್ದು, ಒಟ್ಟು 6,000 ಕೊಡುವಂಥದ್ದು. ಬಹುಶಃ ಅದನ್ನ 9,000ಕ್ಕೆ ಆ ಪ್ರೋತ್ಸಾಹನವನ್ನು ಹೆಚ್ಚಳ ಮಾಡಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಬಟ್ ಇಲ್ಲ, ಅಂಥದ್ದು ಯಾವುದು ನಿರ್ಧಾರಕ್ಕೆ ತೆಗೆದುಕೊಂಡು ಹೋಗಿಲ್ಲ. ಬಟ್ ಅದನ್ನ ಮುಂದುವರಿಸುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. ನಮ್ಮ ರಾಜ್ಯದಲ್ಲಿ ಮತ್ತೆ 2,000 ಹಿಂದೆ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅದಕ್ಕೆ ಆಡ್ ಮಾಡಿ 10,000 ಕೊಡ್ತಾ ಇದ್ರು. ಬಟ್ ಈಗ ಸದ್ಯ ಇಲ್ಲ, ಅದು ಆಡ್ ಮಾಡ್ತಾ ಇಲ್ಲ. ಸೊ ಈಗ 6,000 ರೂಪಾಯಿ ನಮ್ಮ ರೈತರಿಗೂ ಕೂಡ ಸಿಗುತ್ತೆ, ರಾಜ್ಯದ ರೈತರಿಗೆ. ಅದಾದ ನಂತರ 3 ಲಕ್ಷ ಕೋಟಿ ವಹಿವಾಟಿನವರೆಗೂ ಕೇಂದ್ರದಿಂದ ಆರ್ಥಿಕ ನೆರವನ್ನ ನೀಡುವಂತ ನಿಟ್ಟಿನಲ್ಲಿ ಕೃಷಿ ವಲಯಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ನೆರವನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ, ಆರ್ಥಿಕ ನೆರವನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಆಮೇಲೆ ಫಸಲ್ ಭೀಮಾ ಯೋಜನೆಯ ಯೋಜನೆಯನ್ನ ಯಥಾ ಪ್ರಕಾರವಾಗಿ ಮುಂದುವರಿಸ್ಕೊಂಡು ಹೋಗಬೇಕು. ಈ ವಿಮೆ ಮುಖೇನವಾಗಿ ರೈತರೇನಾದ್ರೂ ಸಂಕಷ್ಟವನ್ನು ಎದುರಿಸಿದಂತಹ ಸಂದರ್ಭದಲ್ಲಿ, ಬೆಳೆ ಏನಾದ್ರೂ ಕೈಕೊಟ್ಟಂತಹ ಸಂದರ್ಭದಲ್ಲಿ ಅದನ್ನ ಇನ್ಶೂರೆನ್ಸ್ ಮಾಡಿಸೋದಕ್ಕೆ ಅವಕಾಶ ಇದೆಯಲ್ಲ, ಅದನ್ನ ಯಥಾ ಪ್ರಕಾರವಾಗಿ ಮುಂದುವರಿಸ್ತೀವಿ. 4 ಕೋಟಿಯಷ್ಟು ರೈತರಿಗೆ ಇದರಿಂದ ಅನುಕೂಲ ಆಗುತ್ತೆ ಅನ್ನುವಂಥ ನಿರೀಕ್ಷೆಯನ್ನ ಕೇಂದ್ರ ಸರ್ಕಾರ ಇಟ್ಟಿದೆ. ನಿರ್ಮಲಾ ಸೀತಾರಾಮನ್ ಅವರು ಈ ಕೃಷಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಏನೇನು ಹೇಳಿದ್ರು ಬನ್ನಿ ಕೇಳೋಣ. Are changing the lives of people and businesses. They are also enabling new economic opportunities and facilitating provision of high quality services at affordable prices for all, including those at the bottom.